ಇನ್ನು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದೊಂದು ದೊಡ್ಡ ತಲೆಬಿಸಿಯಾಗಿತ್ತು. ಅಂತೂ ಇಂತೂ ಸರ್ಕಾರ ಅದನ್ನು ಸಮರ್ಥವಾಗಿ ಸರಿ ಮಾಡಿದೆ. ದೀರ್ಘಕಾಲದ ಗೊಂದಲಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅಂತಿಮ ಮುದ್ರೆ ಒತ್ತಿದೆ. ಅದರ ವಿವರಗಳನ್ನು ನಾವು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ದಲಿತ ಎಡಗೈ ಸಮುದಾಯದಲ್ಲಿ ಒಟ್ಟು 18 ಜಾತಿಗಳು ಬರ್ತವೆ. ಅದನ್ನು ಸರ್ಕಾರ ಎ ಕ್ಯಾಟಗರಿ ಮಾಡಿದೆ. ಇನ್ನು ದಲಿತ ಎಡಗೈ ಸಮುದಾಯಕ್ಕೆ 5.25% 5.25 ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿದೆ. ಇದು ದಲಿತ ಎಡಗೈದು. ಇನ್ನು ದಲಿತ ಬಲಗೈನಲ್ಲಿ 20 ಜಾತಿಗಳು ಬರ್ತವೆ. ಇದನ್ನು ಸರ್ಕಾರ ಬಿ ಕ್ಯಾಟಗರಿ ಅಂತ ಮಾಡಿದೆ. ಈ ವರ್ಗಕ್ಕೂ ಕೂಡ 5.25% 5.25. ಇನ್ನು ಬೋವಿ, ಲಂಬಾಣಿ ಸೇರಿದಂತೆ ಇತರ ಸ್ಪೃಶ್ಯ ಸಮುದಾಯದ ಅಡಿನಲ್ಲಿ ಬರುವಂಥ 63 ಜಾತಿಗಳು ಇದು ಸಿ ಕ್ಯಾಟಗರಿಗೆ ಬರುತ್ತೆ. ಇದಕ್ಕೆ 4.5% ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿದೆ. ನಮ್ಮ ಪಕ್ಷದ ನಿಲುವು ಸಮಪಾಲು ಸಮಬಾಳು ಅಂತಕ್ಕಂಥದ್ದು. ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ. ಯಾರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರನೇ ಸ್ವಲ್ಪ ವಿಳಂಬ ಆಯಿತು. ವಿಳಂಬ ಆದರೂ ಕೂಡ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿದ್ದೀವಿ. ಒಳ ಮೀಸಲಾತಿ ಸಮಸ್ಯೆ ಇದೆಯಲ್ಲ, ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ. ಸಿ ಕ್ಯಾಟಗರಿಗೆ ಎಷ್ಟು ಬರ್ತದೆ? 5% ಅಂತ ಹೇಳಿತ್ತು. ಅದರಲ್ಲಿ 5% ಒಳಗಡೆ ಸುಮಾರು 20% 59 ಜಾತಿಗಳು ಅಲೆಮಾರಿ ಜಾತಿಗಳಿದಾವಲ್ಲ, ಅವ್ರಿಗೆ ಮೀಸಲಿಡ್ತಕ್ಕಂಥದ್ದು. ಪ್ರತಿ 5 ಪೋಸ್ಟ್ಗಳಲ್ಲಿ 1 ಪೋಸ್ಟ್ ಅಂತ ಗೊತ್ತಾಯ್ತಲ್ಲ. ಪ್ರತಿ 5 ಪೋಸ್ಟ್ಗಳಲ್ಲಿ ಈಗ 4.5 ಕೋರ್ಟ್ನಲ್ಲಿ ನಾವು ಆಕ್ಟ್ ಮಾಡಿರೋದು 5.